ಈ ದಿನದ ಕನ್ನಡ ಆಚರಣೆಗಳ ಉದ್ಘಾಟನೆಯನ್ನು ನಮ್ಮ ಡೈರೆಕ್ಟರ್ ಸಾವಣ್ಣ ಹಾಗೂ ಪ್ರಾಂಶುಪಾಲರಾದ ಲಕ್ಷ್ಮೀನಾರಾಯಣ ಅವರು ನಡೆಸಿಕೊಡಬೇಕಾಗಿ ನಾನು ಕೋರಿಕೊಳ್ತಾ ಇದ್ದೀನಿ. Hold it this time. Taking continuous. No, here is I'm taking. One by one. ಕನ್ನಡ ಶಿಕ್ಷಕರು ಕನ್ನಡ ಭಾಷೆಗೆ ಉತ್ಪಾದನೆಯನ್ನು ಮಾಡಬೇಕಾಗಿ ಕೋರಿಕೊಳ್ಳುತ್ತೇನೆ. Face are not visible. Because all are not visible. All can Ramya ma'am, do one photo. My photograph. Here on. ಎಲ್ಲ ಶಿಕ್ಷಕರು ತಮ್ಮ ಆಸನಗಳನ್ನು ಭಗವತಿ ಸುರಭಾರತಿ ತವ ಚರಣಂ ಪ್ರಣಮಾಮಿ. ಜಯ ಜಯ ಹೇ ಭಗವತಿ ಸುರಭಾರತಿ ತವ ಚರಣಂ ಪ್ರಣಮಾಮಿ. ಜಯ ಭಾಗೇಶ್ವರಿ ಶರಣಂ ತೇ ಗಚ್ಛಾಮಃ. ಜಯ ಜಯ ಹೇ ಭಗವತಿ ಸುರಭಾರತಿ
ನನಗೆ ತುಂಬಾ ಖುಷಿ ಆಗ್ತಾ ಇರೋದು ಏನಂದ್ರೆ ಪ್ರತಿ ವರ್ಷ ಕಾರ್ಯಕ್ರಮನ ಕೆಳಗಡೆ ಅಸೆಂಬ್ಲಿ ಏರಿಯಾದಲ್ಲಿ ಮಾಡ್ತಾ ಇದ್ವಿ. ಇವತ್ತಿನ ದಿನ ನಮ್ಮ ಆಡಿಟೋರಿಯಂ ಕೂಡ ಉದ್ಘಾಟನೆ ಆಯಿತು. ನನಗೆ ತುಂಬಾ ಖುಷಿ ನಮಗೆ ಇನ್ನೂ ಹೆಚ್ಚಿನ ವಿದ್ಯಾರ್ಥಿಗಳ ಒಂದು ಅಡ್ಮಿಷನ್ ಪ್ರವೇಶಾತಿ ದಾಖಲೆ ಆಗಲಿ ಅಂತೇಳಿ ಆ ತಾಯಿ ಭುವನೇಶ್ವರಿಯಲ್ಲಿ ನಾನು ಈ ದಿನ ಎಲ್ಲ ಶಿಕ್ಷಕರ ಪರವಾಗಿ ಕೇಳಿಕೊಳ್ತಾ ಇದ್ದೀನಿ. ತಾಯಿ ಎಲ್ಲರಿಗೂ ಕೂಡ ಈ ದಿನ ಆಶೀರ್ವದಿಸಲಿ. ಅಭಿನಂದನೆಗಳು. ವರ್ಷದ ಕನ್ನಡ ರಾಜ್ಯೋತ್ಸವವನ್ನ ಮೊದಲನೇದಾಗಿ ಒಂದು ಪುಟ್ಟ ಭಾಷಣದೊಂದಿಗೆ ಪ್ರಾರಂಭಿಸ್ತಾ ಇದ್ವಿ. ಮನೋರಂಜನಾ ಕಾರ್ಯಕ್ರಮದಲ್ಲಿ ಮೊದಲಿಗೆ ಒಂದು ಭಾಷಣ ಇದೀಗ 4ನೇ ತರಗತಿಯ ವಿದ್ಯಾರ್ಥಿ. ಕರ್ನಾಟಕ ರಾಜ್ಯೋತ್ಸವ ಶುಭಾಶಯಗಳು. ಮೈಸೂರು ರಾಜ್ಯವನ್ನು ಈಗಿನ ಕರ್ನಾಟಕ 1950ರ ನವೆಂಬರ್ 1ರಂದು ನಿರ್ಮಾಣವಾಗಿರುವ ಸಂಕೇತವಾಗಿ ಈ ರಾಜ್ಯೋತ್ಸವವನ್ನು ಆಚರಿಸುತ್ತಾ ಬಂದಿದೆ. ದಕ್ಷಿಣ ಭಾರತದ ಎಲ್ಲ ಕನ್ನಡ ಭಾಷೆ ಮಾತನಾಡುವ ಪ್ರದೇಶಗಳನ್ನು ವಿಲೀನಗೊಳಿಸಿ ಒಂದು ರಾಜ್ಯವನ್ನು ಘೋಷಣೆ ಮಾಡಿದ ಈ ದಿನವನ್ನು ಕನ್ನಡಿಗರ ನಾಡ ಹಬ್ಬವನ್ನಾಗಿ ಆಚರಿಸುತ್ತಾರೆ. ಧನ್ಯವಾದಗಳು. ನಾವು ಪಡೆದುಕೊಳ್ತಾ ಇದ್ದೀವಿ. ಅದು ಮೈಸೂರು ಸಂಸ್ಥಾನವಾಗಿತ್ತು. ಆ ಮೈಸೂರು ಸಂಸ್ಥಾನವನ್ನು ನಾವೇನು ಬಿಟ್ಕೊಟ್ಟಿಲ್ಲ. ಅದನ್ನ ನಮ್ಮ ನಾಡ ಹಬ್ಬ ದಸರಾ ಆಗಿ ನಾವು ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ನಮ್ಮ ಕರ್ನಾಟಕ ಕರುನಾಡು ಅನ್ನೋದನ್ನು ಕೂಡ ಹಾಗೆ ಮುಂದುವರಿಸಿಕೊಂಡು ಹೋಗ್ತಾ ಇದ್ದೀವಿ ಅನ್ನುವ ವಿಚಾರಗಳನ್ನ ಇತಿಕಾ ವಿದ್ಯಾರ್ಥಿನಿ ತಿಳಿಸಿಕೊಂಡು ತುಂಬ ಹೃದಯದ ಅಭಿನಂದನೆಗಳು. ಇತಿಕಾ, ಮುಂದಿನ ನೃತ್ಯ 3ನೇ ತರಗತಿಯ ವಿದ್ಯಾರ್ಥಿಗಳು ಸ್ಟೇಜ್ಗೆ ಆಗಮಿಸಬೇಕಾಗಿ ಕೋರಿಕೊಳ್ತಾ ಇದ್ದಾರೆ.
ಭಾರತದ ಸ್ವಾತಂತ್ರ್ಯದ ನಂತರ ಕನ್ನಡ ಮಾತನಾಡುವ ಪ್ರದೇಶಗಳನ್ನು ಒಟ್ಟುಗೂಡಿಸಿ 1952ರಲ್ಲಿ ನವೆಂಬರ್ 1ರಂದು ಮೈಸೂರಿನಲ್ಲಿ ರಚಿಸಲಾಯಿತು. ಅದನ್ನು ಕರ್ನಾಟಕ ಎಂದು ಮರಣಾಂಕಣವಾಗಿದ್ದು ಹಾಗೂ ಇಂದು ಸರ್ಕಾರಿ ರಜೆ ಸರ್ಕಾರಿ ರಜೆಯನ್ನು ನೀಡುತ್ತಾರೆ. ಧನ್ಯವಾದಗಳು. ನಮ್ಮ ಕರ್ನಾಟಕಕ್ಕೆ ಯಾಕೆ ಕರ್ನಾಟಕ ಅನ್ನೋ ಹೆಸರು ಬಂತು? ಯಾರಿಗಾದ್ರೂ ಗೊತ್ತಾ? ಕರುನಾಡು. ಕರುನಾಡು ಯಾಕೆ ಕರ್ನಾಟಕ ಅಂತ ಕರೀತಾ ಇದ್ದೀವಿ? ಮೈಸೂರು ಸಂಸ್ಥಾನ ಅಂತ ಇತ್ತು, ಅದನ್ನು ಕರ್ನಾಟಕ ಯಾಕೆ? ನಮ್ಮ ಭೂಮಿಯಲ್ಲಿ ಇರುವಂತದ್ದು ಯಾವ ಒಂದು ಕಲರ್ನ ಮಣ್ಣಿದೆ? ಮಣ್ಣಿನಲ್ಲಿ ತುಂಬಾ ವಿಧಗಳಿದೆ. ಇನ್ನು ಎಲ್ರಿಗೂ ಗೊತ್ತಿದೆ ಮೆನಿ ಕಲರ್ಸ್ ಆಗಿದೆ. ಒಂದೊಂದು ಮಣ್ಣು ಒಂದೊಂದು ಬೆಳೆಗೆ ತುಂಬಾ ಪೂರಕ ಆಗಿರುವಂತದ್ದು. ಅಂದ್ರೆ ಎಲ್ಲಾ ಮಣ್ಣಿನಲ್ಲಿ ಎಲ್ಲಾ ಬೆಳೆಗಳನ್ನ ನಾವು ಬೆಳೀಲಿಕ್ಕೆ ಸಾಧ್ಯ ಇಲ್ಲ. ಕೆಲವು ಮಣ್ಣುಗಳು ತುಂಬಾ ಒಂದು ಬೆಳೆಗೆ ಮಾತ್ರ ತುಂಬಾ ಉತ್ತೇಜನ ನೀಡುತ್ತೆ. ನಮ್ಮ ಕರ್ನಾಟಕದಲ್ಲಿ ಇರುವಂತದ್ದು ಎಂತಹ ಮಣ್ಣು? ಕೆಂಪು ಮಣ್ಣು. ವೆರಿ ಗುಡ್. ಕಪ್ಪು ಮಣ್ಣು. ಕಪ್ಪು ಮಣ್ಣು ಪ್ಲಸ್ ನಾಡು, ಕರುನಾಡು, ಕಪ್ಪು ಮಣ್ಣಿನ ನಾಡು. ಆಂಗ್ಲರು ಕೂಡ ಭಾರತೀಯರನ್ನ ಮೊದಲಿಗೆ ಕರಿಯರು ಅಂತ ಕರೀತಾ ಇದ್ರು. ಬಟ್ ನಾವು ಹೇಳ್ತಾ ಇದ್ವಿ ಆಫ್ರಿಕಾದಷ್ಟು ಆ ಜನರಷ್ಟೇ ನಾವು ಕಪ್ಪಾಗಿಲ್ಲ ಅಲ್ವಾ? ಕಪ್ಪು ಮಣ್ಣಿನ ನಾಡಿನ ಜನ ಅಂತ ಗುರುತಿಸ್ತಾ ಇದ್ರು ಭಾರತೀಯರನ್ನು. ಓಕೆ, ನಾವೇನು ಹಾಗಂತೇಳಿ ಆಫ್ರಿಕಾ ಜನರಷ್ಟೇನು ಕರೀಲಿಲ್ಲ, ಅಮೆರಿಕ ಜನರಷ್ಟೇನು ಬೆಳೆಯಲಿಲ್ಲ ಅಲ್ವಾ? ಕಪ್ಪು ಮಣ್ಣಿನ ನಾಡು ಇರೋದ್ರಿಂದ ಹತ್ತಿ ಬೆಳೆಯನ್ನ ನಮ್ಮ ರಾಜ್ಯದಲ್ಲಿ ತುಂಬಾ ಬೆಳೆಯನ್ನ ನಾವು ಬೆಳೀತಾ ಇದ್ದೀವಿ. ಹತ್ತಿ, ಕಾಟನ್ ಉತ್ಪಾದನೆ ಇದೆ ನಮ್ಮ ಕರ್ನಾಟಕದಲ್ಲಿ ಅತಿ ಹೆಚ್ಚು ಉತ್ಪಾದನೆ ಆಗುವಂಥದ್ದು. ಅದು ತುಂಬಾ ಬೆಲೆ ಉಳ್ಳದ್ದು ಕೂಡ. ಅದ್ರ ಜೊತೆಗೆ ನಮ್ಮ ನಾಡಿನಲ್ಲಿ ಸಿಗುವಷ್ಟು ಚಿನ್ನ ಯಾವ ರಾಜ್ಯದಲ್ಲೂ ಕೂಡ ಸಿಗೋದಿಲ್ಲ. ಚಿನ್ನದ ಗಣಿ, ಹಟ್ಟಿ, ಚಿನ್ನದ ಗಣಿ ಕರ್ನಾಟಕ, ಕರುನಾಡು ಅಂತ ಕರೀತಾ ಇದ್ದಾರೆ. ಓಕೆ, ಅರ್ಥ ಆಯ್ತಾ? ಮುಂದಿನ ನೃತ್ಯ 5, 6, 7, 8ನೇ ತರಗತಿಯ ವಿದ್ಯಾರ್ಥಿಗಳಿಂದ ಬಾಲಕರು. ಕೋಲಾರದ ಮಣ್ಣಲ್ಲಿದೆ
ಹೀಗೆ